Hi friends, welcome to my ಚಾನಲ್ ಸಮೃದ್ಧಿ ದಾರಿದೀಪ ಚಾನಲ್ಗೆ ಸ್ವಾಗತ. ನಿಮಗೆ ನಾನಿವತ್ತು ಸಿಂಪಲ್ ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಓಕೆನಾ? ವಿಡಿಯೋಸ್ ಎಲ್ಲ ನೋಡಿ ಲೈಟು ಕಮೆಂಟ್ ಶೇರ್ ಮಾಡಿ. ಸಿಂಪಲ್ ರೆಸಿಪಿ ಇರುತ್ತೆ, ನಂದೇನು ದೊಡ್ಡದಾಗಿ ಅಂಥದ್ದೇನಿಲ್ಲ. ಸ್ವಲ್ಪ ವೆರೈಟಿ ಇರುತ್ತೆ. ವೆರೈಟಿ ಅಂದರೆ ಸಿಂಪಲ್ಲಾಗಿ ವೆರೈಟಿ ಇದ್ದಿದ್ರಲ್ಲಿ ಮಾಡೋದು ಅಂತಾರಲ್ಲ ಆ ಥರ. ಚಿಕನ್ ಜೊತೆ ಕಬಾಬ್ ಮಾಡಿದ್ದೆ, ಕಬಾಬ್ ರೆಸಿಪಿ ಅವತ್ತು ಹಾಕಿದ್ದೆ. ಅದಕ್ಕೆ ಚಿಕನ್ ಫ್ರೈದು ರೆಸಿಪಿ ಹಾಕಿರಲಿಲ್ಲ, ಇವತ್ತು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲರೂ ಲೈಕು ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಖತ್ತಾಗಿರುತ್ತೆ, ರುಚಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಚಿಕನ್ ಒಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಮನೇಲೇ ಇರೋ ಐಟಮ್ಸಲ್ಲೇ ಮಾಡೋದು ನಾನು. ಹೊರಗಡೆಯಿಂದ ಆ ಥರ ಜಾಸ್ತಿ ಅದನ್ನ ತೊಗೊಂಡು ಬರೋದು ಆ ಥರದ್ದೇನಿರಲ್ಲ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆಗೂ ಸ್ವಲ್ಪ ರುಬ್ಬಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ರುಬ್ಬಕ್ಕೆ ನಾನು ಜಾಸ್ತಿ ಹಾಕಲ್ಲ ಇಲ್ಲಿ, ಒಗ್ಗರಣೆಗೂ ಸ್ವಲ್ಪನೇ ಹಾಕೋದು. ಕೆಲವರು ಜಾಸ್ತಿ ಹಾಕ್ತಾರೆ ಒಗ್ಗರಣೆಗೂ ಕೂಡ, ನಾನು ಒಗ್ಗರಣೆಗೂ ಸ್ವಲ್ಪನೇ ಹಾಕೋದು, ರುಬ್ಬಕ್ಕೂ ಜಾಸ್ತಿ ಹಾಕಲ್ಲ. ಮತ್ತು ಶುಂಠಿನೂ ಹಚ್ಕೊಳ್ತಾಯಿದ್ದೀನಿ ರುಬ್ಬಕ್ಕೆ. ಆಮೇಲೆ 2 ಟೊಮೆಟೊ, ನಾನು ನಾನ್ ವೆಜ್ಗೆ ಜಾಸ್ತಿ ಟೊಮೆಟೊ ಹಾಕೋಣಲ್ಲ, ಚಿಕ್ಕದಾಗಿರೋದ್ರಿಂದ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹುಳಿ ಆದರೆ ಆ ಟೇಸ್ಟ್ ಹೊರಟೋಗುತ್ತೆ, ಹಾಗಾಗಿ ನಾನು ಅದಕ್ಕೆ ಜಾಸ್ತಿ ಹಾಕಲ್ಲ ಟೊಮೆಟೊ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಶುಂಠಿ ಮತ್ತು ಈರುಳ್ಳಿ, ಟೊಮೆಟೊ, ಚಕ್ಕೆ ಲವಂಗ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 6-7 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನ್ ವೆಜ್ ಮೇಲೆ ಬೆಳ್ಳುಳ್ಳಿ ಇರಲೇಬೇಕಲ್ವ, ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಪುದೀನ, ನಾನು ಜಾಸ್ತಿ ಪುದೀನ ನಮ್ಮ ಮನೆಗೆ ಇಷ್ಟ ಆಗುತ್ತೆ, ಪುದೀನ ಜಾಸ್ತಿ ಹಾಕು ಅಂತ ಇರ್ತಾರೆ, ಹಾಗಾಗಿ ಪುದೀನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಕೊಂಡು ಆಯ್ತದು. ರುಬ್ಕೊಂಡ್ಮೇಲೆ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಜಾಸ್ತಿ ಎಲ್ಲ ಆಯಿಲ್ ಹಾಕ್ಬಾರ್ದು, ಜಿಡ್ಡೆಲ್ಲ ಚಿಕನೆಲ್ಲ ಇರುತ್ತಲ್ವ, ನಾವು ಸ್ಕಿನ್ ಔಟ್ ತರಿಸೋದು, ನಾವು ವಿತ್ ಸ್ಕಿನ್ ಯಾವತ್ತೂ ತರಲ್ಲ, ಹಾಗಾಗಿ ಜಾಸ್ತಿ ಏನು ಎಣ್ಣೆ ಬಿಟ್ಕೊಳಲ್ಲ, ಅದು ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚಿಕನ್ ಹಾಕ್ಕೊಳ್ತಾಯಿದ್ದೀನಿ. ಚಿಕನ್ನ ಚೆನ್ನಾಗಿ ಹುರಿಬೇಕಂದ್ರೆ ನೀರು ಬಿಟ್ಕೊಳ್ಳುತ್ತದು, ಚೆನ್ನಾಗಿ ನೀರು ಬಿಟ್ಕೋಬೇಕದು. ಆಮೇಲೆ ಚೆನ್ನಾಗಿರೋದು, ಇಲ್ಲಾಂದರೆ ಹಸಿ ವಾಸನೆ ಹೊಡಿತಾ ಇರುತ್ತೆ ಇವಾಗಲೇ ಮಸಾಲೆ ಹಾಕಿದರೆ, ಹಾಗಾಗಿ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂತ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ, ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಅದಕ್ಕೆ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ಚಿಕನ್ ಚೆನ್ನಾಗಿ ತೊಳಿತೀವಲ್ಲ, ಆವಾಗ ಒಂದು ಸ್ವಲ್ಪ ಅರಿಶಿನ ಪೌಡರು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡಿರ್ತೀನಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಥವಾ ಬ್ಯಾಡ್ ಸ್ಮೆಲ್ ಹೋಗಲಿ ಅಂತ. ಸ್ವಲ್ಪ ಈರುಳ್ಳಿ ಮತ್ತು ಅರಿಶಿನ ಪೌಡರ್ ಹಾಕಿ ಇಟ್ಕೊಂಡಿರ್ತೀನಿ ಫಸ್ಟೇ, ಒಂದು ಸ್ವಲ್ಪ ತೊಳೆದ್ಬಿಟ್ಟು. ಈಗೆಲ್ಲ ನೀರು ಬಿಟ್ಕೊಳ್ತಾ ಇದೆ ನೋಡಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಬಿಟ್ಟರೆ ಅದು ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ನೋಡಿ, ಈಗೆಲ್ಲ ನೀರು ಬಿಟ್ಕೊಂಡ್ಬಿಟ್ಟಿದೆಯಲ್ಲ, ಇವಾಗ ಮಸಾಲೆ ಹಾಕಿದ್ರೆ ಚೆನ್ನಾಗಿರೋ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವರು ಇದಕ್ಕೇ ಒಗ್ಗರಣೆಗೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡ್ಬಿಡ್ತಾರೆ, ಹಾಗೂ ಮಾಡ್ಬೋದು, ನಾನು ಈ ಥರ ಮಾಡೋದು. ಆಮೇಲೆ ರುಬ್ಬಿರೋದೇನು ಮಿಶ್ರಣ ಇತ್ತಲ್ಲ
ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಗ್ರೇವಿನೂ ಮಾಡ್ಕೋಬೋದು, ಫುಲ್ ಡ್ರೈನೂ ಕೂಡ ಮಾಡ್ಕೋಬೋದು. ಅದು ಡ್ರೈಯೇ ಮಾಡಲಿ ಗ್ರೇವಿನೇ ಮಾಡಲಿ ನೀರು ಹಾಕಲೇಬೇಕು, ಬೇಯಬೇಕಲ್ಲ ಚಿಕನ್ನು. ಹಾಗಾಗಿ ನೋಡಿಕೊಂಡು ನಮಗೆ ಯಾವಾಗ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಗ್ರೇವಿನೇ ಮಾಡೋದು, ನಾನು ಬೇರೆದೇನೂ ಮಾಡಲ್ಲ. ಹಾಗಾಗಿ ಮುದ್ದೆಗೆಲ್ಲ ಬೇಕಲ್ಲ, ಅನ್ನಕ್ಕೆ ಮುದ್ದೆಗೆಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿ ಮಾಡ್ತೀನಿ ನಾನು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚಿಕನ್ ಬೇಯಿಸ್ಬಿಡೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಟೇಸ್ಟು ಕೂಡ ಹಾಗೆ ಇರುತ್ತೆ, ಸಖತ್ತಾಗಿರುತ್ತೆ. ಯಾರು ಮೋಲ್ಡ್ ಹಾಕ್ತಿದ್ದಾರೆ, ಅದು ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಾಯ್ತಾ. ನನ್ನ ವಾಯ್ಸ್ ದಮ್ಮಿಲ್ಲ. ಆಮೇಲೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಗರಂ ಮಸಾಲ, ಧನಿಯಾ ಪೌಡರು, ಒಂದು ಸ್ವಲ್ಪ ಖಾರದ ಪುಡಿ, ಪೆಪ್ಪರ್ ಪೌಡರು, ಚಿಕನ್ ಮಸಾಲ ಪೌಡರು, ಗರಂ ಮಸಾಲ ಪೌಡರು, ಇಷ್ಟು ಏನು ಸ್ಪೈಸಸ್ ಇದೆ ಎಲ್ಲ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಹಸಿಮೆಣಸಿಗೆ ಕೂಡ ಹಾಕಿದ್ದೀನಿ ಮತ್ತು ಕಾಳು ಮೆಣಸು ಕೂಡ ಹಾಕಿದ್ದೀನಿ. ಹಾಗಾಗಿ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಖಾರ ತಿನ್ನೋರ್ಗಾದರೆ ಓಕೆ, ಖಾರ ತಿಂದಿಲ್ಲ ಅಂಥವ್ರಿಗೆ ಕಷ್ಟ ಆಗುತ್ತೆ. ನಾವು ಸ್ವಲ್ಪ ಖಾರನೇ ತಿನ್ನೋದು. ಮುದ್ದೆ ಜೊತೆ ಸೌತೆಕಾಯಿ ಮತ್ತು ಈರುಳ್ಳಿ, ಚಿಕನ್ ಕಬಾಬ್ ಮಾಡಿದ್ದೆ. ಕಬಾಬ್ ರೆಸಿಪಿ ಯಾವತ್ತೇ ಹಾಕಿದ್ದೆ ನಾನು, ಅದು ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಆಯಿತಾ. ಅದು ಸಿಂಪಲ್ಲಾಗಿದೆ, ಅದು ಡಿಫ್ರೆಂಟಾಗಿ ಮಾಡಿದ್ದೀನಿ. ಕಬಾಬ್ ಪೌಡ್ರ್ ಹಾಕಿಲ್ಲ, ಅದಕ್ಕೆ ಚಿಕನ್ ಮಸಾಲ ಹಾಕ್ಬಿಟ್ಟು ಕಬಾಬ್ ಮಾಡಿದ್ದೀನಿ. ಸಖತ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೋಟೆಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲ್ ಕಬಾಬ್ ಇದೆ, ಅದು ಸಖತ್ತಾಗಿದೆ. ಈಗ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ, ಅನ್ನ, ಬಿಸಿ ಬಿಸಿ ಕಬಾಬ್ ಜೊತೆ ಬ್ಯಾಟಿಂಗ್ ಮಾಡೋದೇ ಇವಾಗ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಸಿಂಪಲ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.